ಗೊಣ್ಣೆ ಹುಳುಗಳು ನಿಮ್ಮ ಹೊಲದಲ್ಲಿ ಒಮ್ಮೆ ಬಂದ್ರೆ ಮುಗೀತು, ನಿಮ್ಮ ಇಡೀ ಬೆಳೆಯನ್ನ ನಾಶ ಮಾಡಿಬಿಡುತ್ತೆ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಗೊಣ್ಣೆ ಹುಳುವಿನ ಜೀವನ ಚಕ್ರ. ಇದರ ನಿಯಂತ್ರಣಕ್ಕೆ ಜೀವನ ಚಕ್ರವನ್ನ ಅರ್ಥ ಮಾಡಿಕೊಳ್ಳೋದು ಅತಿ ಅವಶ್ಯಕ. ಅಡಲ್ಟ್ ಬೀಟಲ್, ಅದನ್ನ ಮೇ ಬೀಟಲ್ ಅಂತ ಕೂಡ ಕರೀತಾರೆ. ಇದು ಸ್ಟೇಜ್ 1 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದು ಶುರುವಾಗೋದು ಮೇ ಮತ್ತು ಜೂನ್ ಅಲ್ಲಿ. ಅಂದ್ರೆ ಮಳೆ ಶುರುವಾದ ತಕ್ಷಣನೇ ಇವುಗಳು ಮಣ್ಣಿಂದ ಆಚೆ ಬಂದು ಎಗ್ಸ್ ಇಡೋಕೆ ಶುರು ಮಾಡುತ್ತೆ. ಮಳೆಗಾಲ ಶುರುವಾಗ್ತಿದ್ದಂತೆ ತಾಯಿ ಬೀಟಲ್ ಮಣ್ಣಿನೊಳಗೆ ಸುಮಾರು 15ರಿಂದ 20 ಸೆಂಟಿಮೀಟರ್ ಡೆಪ್ತ್ ಅಲ್ಲಿ ಎಗ್ಸ್ ಅನ್ನ ಇಡುತ್ತೆ. ಒಂದು ಅಡಲ್ಟ್ ಬೀಟಲ್ 20ರಿಂದ 40 ಎಗ್ಸ್ ಅನ್ನ ಇಡುತ್ತೆ, ಅದು ಒಂದೇ ಸಲಕ್ಕೆ. 1ರಿಂದ 2 ವಾರಗಳಲ್ಲಿ ಈ ಎಗ್ಸ್ ಎಲ್ಲ ಒಡೆದು ಅದರೊಳಗಿಂದ ಲಾರ್ವಾ ಅಂದ್ರೆ ಸ್ಟೇಜ್ 2 ಆಚೆ ಬರಕ್ ಶುರು ಆಗುತ್ತೆ. ಇದು ತುಂಬಾ ಡೇಂಜರಸ್. ಇದು ಸಿ ಆಕಾರದಲ್ಲಿ ಇದು 3 ಪ್ರಮುಖ ಸ್ಟೇಜ್ ಅಲ್ಲಿ ಇದು ಬೆಳವಣಿಗೆ ಆಗುತ್ತೆ. ಇದು ಟೋಟಲ್ 3 ಮಂತ್ಸ್ ಟೈಮ್ ಅನ್ನ ತಗೊಳುತ್ತೆ. ಸೊ ಆ 3 ತಿಂಗಳವರೆಗೂ ಗಿಡಗಳ ಬೇರುಗಳನ್ನ ಕತ್ತರಿಸಿ ತಿಂದು ಹಾಕುತ್ತೆ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಅಂದ್ರೆ 3 ತಿಂಗಳ ನಂತರ ಗೊಣ್ಣೆ ಹುಳು ಪ್ಯೂಪಾ ಸ್ಟೇಜ್ಗೆ ಕನ್ವರ್ಟ್ ಆಗುತ್ತೆ. ಇದು ಸ್ಟೇಜ್ 3 ಆಫ್ ಇಟ್ಸ್ ಗ್ರೋತ್ ಅಂಡ್ 2ರಿಂದ 3 ವಾರಗಳು ಮಣ್ಣಲ್ಲೇ ಇದ್ದು ನಂತರ ಅಡಲ್ಟ್ ಬೀಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ಯೂಪಾ ಸ್ಟೇಜ್ ಅಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಆಗಲಿ ಅಥವಾ ಆಹಾರ ತಗೊಳ್ಳೋದಾಗ್ಲಿ ಯಾವುದೇ ಆಕ್ಟಿವಿಟೀಸ್ ಇದು ಮಾಡ್ತಾ ಇರಲ್ಲ. ಅಕ್ಟೋಬರ್ ಇಂದ ನೆಕ್ಸ್ಟ್ ಸಮ್ಮರ್ ತನಕನೂ ಇದು ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಹೋಗುತ್ತೆ, ಅಂದ್ರೆ ಮಣ್ಣಲ್ಲೇ ಅವಿತ್ಕೊಂಡಿರುತ್ತೆ. ನೆಕ್ಸ್ಟ್ ಮಳೆಗಾಲ ಬಂದ ತಕ್ಷಣ ಮತ್ತೆ ಆಚೆ ಬಂದು ಮತ್ತೆ ಎಗ್ಸ್ ಇಡಕ್ ಶುರು ಮಾಡುತ್ತೆ. ಅಡಲ್ಟ್ ಬೀಟಲ್ಲು ಬೇರುಗಳನ್ನ ತಿನ್ನಲ್ಲ, ಅದು ಗಿಡಗಳ ಎಲೆಗಳನ್ನೇ ತಿಂದು ಬದುಕುತ್ತೆ ಅಂಡ್ ನೈಟ್ ಟೈಮ್ ಜಾಸ್ತಿ ಆಕ್ಟಿವ್ ಆಗಿರುತ್ತೆ.